friends, good evening all. Let us start the class today. Today in this class we shall going to discuss the topic GPSTR paper 2 chemistry topics. ಇವತ್ತಿನ ಕ್ಲಾಸಲ್ಲಿ ನಾವು GPSTR ಪೇಪರ್ 2ಗೆ ರಿಲೇಟೆಡ್ ಆಗಿರುವಂಥ ಕೆಮಿಸ್ಟ್ರಿ ಕ್ಲಾಸ್ನ ಸಿಲೆಬಸ್ ವೈಸ್ ಕಲಿತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ಡಾಲ್ಟನ್ ಅಟಾಮಿಕ್ ಥಿಯರಿನ ನೋಡೋಣ. ದೀಸ್ ಆರ್ ದ ಕಂಟೆಂಟ್ಸ್. ಓಕೆ, ನೆಕ್ಸ್ಟ್. We know that Indian sage Kanada was the first to suggest that all matter is made up of a very small particles called Paramanu. In Sanskrit, Parama means final or ultimate and Anu means particle. It was he who first propounded that material universe is made up of Kana. An interesting story stated that this theory flashed to Kanada while he was walking with food in his hand. As he nibbled at the food in his hand, throwing away the small particles, it occurred to him that he could not divide the food into further parts, and thus the idea of matter which cannot be divided further came into existence. He is called that indivisible matter as Kana. Indian theories about the atoms are based on logic and not on experimentation. Thus the Indian theories lacked an empirical and scientific base. ಋಷಿ ಕಣಾದ ಮಹರ್ಷಿ ಅವರಿಗೆ ಸೊ ಮ್ಯಾಟರ್ನ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಯಾಕೆ ಹೇಳಿದ್ರು? ಫರ್ದರ್ ಅದನ್ನು ಡಿವೈಡ್ ಮಾಡೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ ಅಂತ. ಸೊ ಯಾಕೆ ಅಂತ ನೋಡೋಣ. ಒಂದ್ಸಲ ಋಷಿ ಕಣಾದ ಮಹರ್ಷಿಯವರು ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವಾಗ ಅವರ ಕೈಯಲ್ಲಿ ಒಂದು ರೊಟ್ಟಿ ತುಣುಕು ಇರುತ್ತೆ. ಆ ರೊಟ್ಟಿ ತುಣುಕನ್ನು ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಫೈನಲ್ ಆಗಿ ಆ ರೊಟ್ಟಿ ತುಣುಕು ಒಂದು ಚೂರು ಇರುತ್ತೆ. ಅದನ್ನು ಫೈನಲ್ ಆಗಿ ಏನು ಮಾಡಿ ಮುರಿಯೋಕ್ಕೆ ಆಗಲಿಲ್ಲ ಅಥವಾ ಡಿವೈಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದನ್ನು ಅವ್ರು ಏನಂತಾರೆ, ಮ್ಯಾಟರ್ ಕೆನ್ ನಾಟ್ ಬಿ ಡಿವೈಡೆಡ್ ಫರ್ದರ್ ಅಂತ ಹೇಳ್ತಾರೆ. ಅದು ಪುನಃ ಡಿವೈಡ್ ಮಾಡೋಕ್ಕೆ ಆಗಲ್ಲ ಅಂತ. ಸೊ ಈಸ್ ಕಾಲ್ಡ್ ದಟ್ ಇಂಡಿವಿಸಿಬಲ್ ಮ್ಯಾಟರ್ ಆ್ಯಸ್ ಕಣ. ಆ ಇಂಡಿವಿಸಿಬಲ್ ಅಂದರೆ ವಿಭಜನೆ ಮಾಡೋಕ್ಕಾಗಲ್ವಲ್ಲ, ಡಿವೈಡ್ ಮಾಡೋಕ್ಕಾಗಲ್ಲ ಅಥವಾ ಬ್ರೇಕ್ ಮಾಡೋಕ್ಕಾಗಲ್ವಲ್ಲ ಅಂತ ಒಂದು ಏನಂತಾರೆ, ಕಣ ಅಂತ ಕರೀತಾರೆ. ಇಂಡಿಯನ್ ಥಿಯರಿ ಅಬೌಟ್ ದ ಆಟಮ್ಸ್ ಆರ್ ಬೇಸ್ಡ್ ಆನ್ ಲಾಜಿಕ್. ಇದು ಒಂದು ಲಾಜಿಕ್ ಅಷ್ಟೇ, ಬಟ್ ನಾಟ್ ಎವಿಡೆನ್ಸ್ ಇಲ್ಲ, ಎಕ್ಸ್ಪೆರಿಮೆಂಟೇಷನಿಂದ ಹೇಳಿಲ್ಲ. ದಸ್ ದ ಇಂಡಿಯನ್ ಥಿಯರಿ ಲ್ಯಾಕ್ಡ್ ಆನ್ ಎಂಪರಿಕಲ್ ಆ್ಯಂಡ್ ಸೈಂಟಿಫಿಕ್ ಬೇಸ್. ಆದರೆ ಇಂಡಿಯನ್ ಥಿಯರೀಸು ಸೈಂಟಿಫಿಕ್ ಬೇಸಲ್ಲಿ ಎಕ್ಸ್ಪೆರಿಮೆಂಟೇಷನ್ ಪ್ರೂಫ್ ಯಾವುದು ಇರಲಿಲ್ಲ. ಓಕೆ, ಇನ್ ಫಿಫ್ತ್ ಸೆಂಚುರಿ BC, Greek philosopher Democritus came up with a similar idea. He thought of dividing a piece of substances ultimately to get a particle that could not be divided further. He gave the name atom to this ultimate particle. All the substances are made up of atom. ಋಷಿ ಕಣಾದ ಮಹರ್ಷಿಯವರ ಆದ ನಂತರ 5th ಸೆಂಚುರಿ BCನಲ್ಲಿ ಗ್ರೀಕ್ ಫಿಲಾಸಫರ್ ಯಾರು, ಡೆಮೋಕ್ರಟಿಸ್ ಅವ್ರು ಬರ್ತಾರೆ. ಅವ್ರು ಕೂಡ ಸೇಮ್ ಏನು ಕಣಾದ ಮಹರ್ಷಿಯವರು ಹೇಳಿದಂಥ ಐಡಿಯಾನೇ ಕೂಡ ಇವರು ಹೇಳ್ತಾರೆ. ಈ ಥಾಟ್ ಆಫ್ ಡಿವೈಡಿಂಗ್ ಪೀಸ್ ಆಫ್ ಸಬ್ಸ್ಟೆನ್ಸಸ್, ಒಂದು ಯಾವುದಾದ್ರು ಸಬ್ಸ್ಟೆನ್ಸ್ನ ಡಿವೈಡ್ ಮಾಡಿದಾಗ ಅಲ್ಟಿಮೇಟ್ಲಿ ಗೆಟ್ ಎ ಪಾರ್ಟಿಕಲ್ಸ್ ದಟ್ ಕುಡ್ ನಾಟ್, ಆ ಪಾರ್ಟಿಕಲ್ಸ್ನ ನಾವು ಡಿವೈಡ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ಈ ಕೇಳ್ತಾನೆ ಆಟಮ್. ಆದರೆ ಕಣಾದ ಮಹರ್ಷಿಯವರು ಅದಕ್ಕೆ ಪರಮಾಣು ಅಂತ ನೇಮ್ ಕೊಟ್ಟಿದ್ರು. ಬಟ್ ಈ ಡೆಮೋಕ್ರಟಿಸ್ ಅವರು ಆಟಮ್ ಅಂತ ನೇಮ್ ಕೊಡ್ತಾರೆ. ಆಲ್ ದ ಸಬ್ಸ್ಟೆನ್ಸಸ್ ಆರ್ ಮೇಡಪ್ ಆಫ್ ಆಟಮ್. ಎಲ್ಲ ಸಬ್ಸ್ಟೆನ್ಸಸ್ ಕೂಡ ಆಟಮಿಂದ ಮೇಡಪ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ಲೆಟ್ ಅಸ್ ಸ್ಟಡಿ ದ ಡಾಲ್ಟನ್ ಅಟಾಮಿಕ್ ಥಿಯರಿ. ಡಾಲ್ಟನ್ನ ಪರಮಾಣು ಸಿದ್ಧಾಂತವನ್ನು ನೋಡೋಣ. ಅಕಾರ್ಡಿಂಗ್ ಟು ಹಿಮ್, ಆಲ್ ಸಬ್ಸ್ಟೆನ್ಸಸ್ ಆರ್ ಮೇಡಪ್ ಆಫ್ ಆಟಮ್ ವಿಚ್ ಆರ್ ಇಂಡಿವಿಸಿಬಲ್ ಆ್ಯಂಡ್ ಇಂಡಿಸ್ಟ್ರಕ್ಟಿಬಲ್. ಅಂದರೆ ಡಾಲ್ಟನ್ ಅವ್ರು ಹೇಳ್ತಾರೆ, ಅವರ ಪ್ರಕಾರ ಎಲ್ಲ ಒಂದು ಮ್ಯಾಟರ್, ಎಲ್ಲ ಒಂದು ಸಬ್ಸ್ಟೆನ್ಸಸ್, ಎಲ್ಲ ಒಂದು ಮ್ಯಾಟರ್ ಕೂಡ ಮೇಡಪ್ ಆಫ್ ಆಟಮ್ಸಿಂದ ಮಾಡಲ್ಪಟ್ಟಿರುತ್ತೆ. ವಿಚ್ ಆರ್ ಡಿವಿಸಿಬಲ್, ಅದನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಂಡಿಸ್ಟ್ರಕ್ಟಿಬಲ್, ಅದನ್ನು ನಾಶ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿ ಹ್ಯಾವ್ ಟು ನೋ ದ ಪಾಸ್ಟ್ಲೇಟ್ಸ್ ಆಫ್ ಡಾಲ್ಟನ್ ಅಟಾಮಿಕ್ ಥಿಯರಿ. ಡಾಲ್ಟನ್ ಅಟಾಮಿಕ್ ಥಿಯರಿದು ಸಿದ್ಧಾಂತವನ್ನು ನೋಡೋಣ. In 1803, Dalton presented his atomic theory to explain the properties of matter. 1803ರಲ್ಲಿ ಇಂಗ್ಲಿಷ್ ಕೆಮಿಸ್ಟ್ ಆದಂಥ ಡಾಲ್ಟನ್ ಅವರು ಅವರ ಒಂದು ಏನು ಡಾಲ್ಟನ್ ಅಟಾಮಿಕ್ ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಲ್ಲಿ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಪ್ರಾಪರ್ಟೀಸ್ ಏನು ಅಂತ. ಇವಾಗ ಒನ್ ಬೈ ಒನ್ ವಿ ಹ್ಯಾವ್ ಟು ನೋ ದ ಪಾಸ್ಟ್ಲೇಟ್ಸ್. ಓಕೆ, ಫಸ್ಟ್ ಒನ್, elements are made up of a very small indivisible particle called atom. ಡಾಲ್ಟನ್ ಅವ್ರು ಹೇಳ್ತಾರೆ, ಎಲಿಮೆಂಟ್ಸ್ಗಳು ಇಂಡಿವಿಸಿಬಲ್ ಪಾರ್ಟಿಕಲಿಂದ ಮೇಡಪ್ ಆಗಿರುತ್ತೆ. ಸೊ ಅದಕ್ಕೆ ಆಟಮ್ ಅಂತ ಕರೀತಾರೆ. ಅಂದರೆ ಅದನ್ನು ಡಿವೈಡ್ ಮಾಡೋಕ್ಕೆ ಆಗಲ್ಲ. ಸೊ ಅಂಥದನ್ನು ಆಟಮ್ ಅಂತ ಕರೀತಾರೆ ಅಂತ ಹೇಳ್ತಾರೆ.
All atoms of particular elements are identical in shape, mass, and other property, but are different from the atom of other element. ಸೆಕೆಂಡ್ ಪಾಸ್ಟುಲೇಟ್ಸ್ ಏನು ಹೇಳುತ್ತೆ ಅಂದರೆ ಆಲ್ ಆಟಮ್ಸ್ ಆಫ್ ಪರ್ಟಿಕ್ಯುಲರ್ ಎಲಿಮೆಂಟ್ಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ನ ತೊಗೊಂಡಾಗ, ಫಾರ್ ಎಕ್ಸಾಂಪಲ್ ಒಂದು ಹೈಡ್ರೋಜನ್ ಆಟಮ್ನ ತೊಗೊಂಡಾಗ ಅದರಲ್ಲಿರುವಂತಹ ಆಟಮ್ಸು ಐಡೆಂಟಿಕಲ್ ಇನ್ ಶೇಪ್, ಸೇಮ್ ಶೇಪ್ ಇರುತ್ತೆ, ಆ್ಯಂಡ್ ಆಲ್ಸೋ ಮಾಸ್ ಕೂಡ ಸೇಮ್ ಇರುತ್ತೆ, ಆ್ಯಂಡ್ ಪ್ರಾಪರ್ಟೀಸ್ ಕೂಡ ಸೇಮ್ ಇರುತ್ತೆ, ಬಟ್ ಆರ್ ಡಿಫ್ರೆಂಟ್ ಫ್ರಮ್ ದ ಆಟಮ್ ಆಫ್ ಅದರ್ ಎಲಿಮೆಂಟ್ಸ್. ಬೇರೆ ಒಂದು ಆಟಮ್ನ ತೊಗೊಂಡಾಗ, ಬೇರೆ ಒಂದು ಫಾರ್ ಎಕ್ಸಾಂಪಲ್ ನಾವು ಆಕ್ಸಿಜನ್ ಆಟಮ್ನ ತೊಗೊಂಡಾಗ ಅದರಲ್ಲಿರೋ ಆಟಮ್ಸೇ ಬೇರೆ, ಆ್ಯಂಡ್ ಹೈಡ್ರೋಜನಲ್ಲಿರುವಂಥ ಆಟಮ್ಸೇ ಬೇರೆ. ಎರಡು ಕೂಡ ಶೇಪು ಬೇರೆ, ಡಿಫ್ರೆಂಟ್ ಶೇಪ್ಸ್ ಇರುತ್ತೆ, ಆ್ಯಂಡ್ ಮಾಸು ಕೂಡ ಬೇರೆ, ಬಟ್ ಆರ್ ಡಿಫ್ರೆಂಟ್ ಫ್ರಮ್ ದ ಆಟಮ್ ಆಫ್ ಅದರ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಪಾಸ್ಟುಲೇಟ್ಸ್: ಆಟಮ್ ಆಫ್ ಒನ್ ಎಲಿಮೆಂಟ್ ಕೆನ್ ನಾಟ್ ಬಿ ಕನ್ವರ್ಟೆಡ್ ಇನ್ ಟು ದೋಸ್ ಆಫ್ ಅನದರ್ ಎಲಿಮೆಂಟ್. ಅಂದರೆ ಹೇಳ್ತಾರೆ ಒಂದು ಎಲಿಮೆಂಟ್ನ ಇನ್ನೊಂದು ಎಲಿಮೆಂಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಆಗಲ್ಲ ಅಂತ. ಆವಾಗ ಅವ್ರು ಹೇಳಿದರು, ಡಾಲ್ಟನ್ ಅವ್ರು ಹೇಳಿದರು, ಆಟಮ್ನ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಆಟಮ್ನ ನಾವು ಡಿವೈಡ್ ಮಾಡ್ಬೋದು ಅಂತ ನಮಗೆ ಲೇಟರ್ ಆಮೇಲೆ ಎಷ್ಟೋ ಜನ ಸೈಂಟಿಸ್ಟ್ಗಳು ನಮಗೆ ತಿಳಿಸ್ಕೊಡ್ತಾರೆ. ಆಟಮ್ನ ಡಿವೈಡ್ ಮಾಡ್ಬೋದು, ಬಟ್ ಇಟ್ ಕೆನಾಟ್ ಬಿ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಬಟ್ ಕನ್ವರ್ಟ್ ಇಂಟು ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಬೋದು. ಬಟ್ ಡಾಲ್ಟನ್ ಅವ್ರಿಗೆ ಅವಾಗ ಆ ಒಂದು ರಿಸರ್ಚ್ನ ಮಾಡಬೇಕಾದ್ರೆ ಅವ್ರಿಗೆ ಆ ಒಂದು ಕಾನ್ಸೆಪ್ಟ್ ತಿಳಿದಿಲ್ಲ, ಡಿವೈಡ್ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಓಕೆ, ನೆಕ್ಸ್ಟ್, ಆಟಮ್ ಆಫ್ ಆ್ಯನ್ ಎಲಿಮೆಂಟ್ ಕಂಬೈನ್ ಇನ್ ಆ್ಯನ್ ಇಂಟಿಗ್ರಲ್ ರೇಷಿಯೋ ವಿತ್ ದೋಸ್ ಆಫ್ ಅದರ್ ಎಲಿಮೆಂಟ್ಸ್ ಟು ಫಾರ್ಮ್ ಕಾಂಪೌಂಡ್. ಅಂದರೆ ಒಂದು ಎಲಿಮೆಂಟ್ನ ತೊಗೊಂಡು ಇನ್ನೊಂದು ಎಲಿಮೆಂಟ್ ಜೊತೆ ನಾವು ಕಂಬೈನ್ ಮಾಡಿ ಒಂದು ಕಾಂಪೌಂಡ್ನ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ H2O, ಹೈಡ್ರೋಜನಲ್ಲಿ 2 ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಇದೆ ಆ್ಯಂಡ್ 1 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಇದೆ. ಸೊ ಇದೊಂದು ಏನು ಓಲ್ಡ್ ರೇಷನ್ನ ತೊಗೊಂಡು ನಾವು ಕಂಬೈನ್ ಮಾಡಿ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ಏನಂತಾರೆ, ಆಟಮ್ಸ್ ಆಫ್ ಎಲಿಮೆಂಟ್ಸ್ ಕಂಬೈನ್ ಇಂಟಿಗ್ರಲ್ ರೇಷನಲ್ಲಿ ಕಂಬೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಲಾಸ್ಟ್ ಪಾಸ್ಟುಲೇಟ್ಸ್: ಆ್ಯನ್ ಆಟಮ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅಂದರೆ ಆಟಮ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಡಾಲ್ಟನ್ ಅಟಾಮಿಕ್ ಥಿಯರಿ ವಾಸ್ ದ ಫಸ್ಟ್ ಮೈಲ್ಸ್ಟೋನ್ ಇನ್ ಎಕ್ಸ್ಪ್ಲೈನಿಂಗ್ ದ ಇನ್ನರ್ ಸ್ಟ್ರಕ್ಚರ್ ಆಫ್ ಮ್ಯಾಟರ್. ಮ್ಯಾಟರ್ ಒಳಗಡೆ ಏನು ಇದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಡಾಲ್ಟನ್ ಅಟಾಮಿಕ್ ಥಿಯರಿ ಅನ್ನೋದು ಒಂದು ಮೈಲ್ಗಲ್ಲಾಯಿತು. ಆ್ಯಂಡ್ ಈ ಒಂದು ಸ್ಟೆಪ್ಗೆ ಮುಂದೆ ತೊಗೊಂಡೋಕ್ಕೆ ಅದೊಂದು ಬೇಸ್ಮೆಂಟ್ ಫೌಂಡೇಶನ್ ಆಯಿತು. ಇಟ್ ಗೇವ್ ಎ ಪವರ್ಫುಲ್ ಇನಿಷಿಯೇಟಿವ್ ಟು ದ ಸೈಂಟಿಸ್ಟ್ ಇನ್ ದ ಸ್ಟಡಿ ಆಫ್ ಮ್ಯಾಟರ್ ಇನ್ ದ 19th century. ಇದು ಒಂದು ಸೈಂಟಿಸ್ಟ್ಗಳಿಗೆಲ್ಲ ಡಾಲ್ಟನ್ ಅಟಾಮಿಕ್ ಥಿಯರಿನ ಇನ್ನಷ್ಟು ಮುಂದುವರ್ಸೋಕ್ಕೆ, ಇದ್ರ ಬಗ್ಗೆ ತುಂಬ ಎಕ್ಸ್ಟೆನ್ಸಿವ್ ಆಗಿ ರಿಸರ್ಚ್ನ ಮಾಡೋದಕ್ಕೆ ಯೂಸ್ ಆಯಿತು. ವುಡ್ ಆ್ಯನ್ ಆಟಮ್ ಬಿ ಲೈಕ್. ಅಂದರೆ ಅಂದರೆ ಪರಮಾಣು ಅನ್ನೋದು ಹೇಗಿರುತ್ತೆ? ಇಟ್ ಈಸ್ ಪಾಸಿಬಲ್ ಟು ಡಿವೈಡ್ ದ ಆಟಮ್ ಫರ್ದರ್. ಆಟಮ್ನ ಫರ್ದರ್ ಡಿವೈಡ್ ಮಾಡೋಕ್ಕೆ ಸಾಧ್ಯನಾ? ಆಫ್ಟರ್ ಕಂಡಕ್ಟಿಂಗ್ ಎ ನಂಬರ್ ಆಫ್ ಎಕ್ಸ್ಪೆರಿಮೆಂಟ್, ಸೈಂಟಿಸ್ಟ್ ಕೇಮ್ ಟು ನೋ ವಾಟ್ ಇನ್ಸೈಡ್ ಆ್ಯನ್ ಆಟಮ್. ಅಂದರೆ ಸೆವರಲ್ ಎಕ್ಸ್ಪೆರಿಮೆಂಟ್ನೆಲ್ಲ ಮಾಡ್ತಾ ಸೈಂಟಿಸ್ಟೇನ ತಿಳ್ಕೊಂಡು ಅಂದರೆ ಆಟಮ್ ಒಳಗಡೆ ಏನಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆಟಮ್ ಎನೇಬಲ್ ದೆಮ್ ಟು ರಿಸಾಲ್ವ್ ಮೆನಿ ಮಿಸ್ಟ್ರೀಸ್ ಕನ್ಸರ್ನಿಂಗ್ ನೇಚರ್ ಆ್ಯಂಡ್ ಬಿಹೇವಿಯರ್ ಆಫ್ ಆಟಮ್. ಅಂದರೆ ಸೈಂಟಿಸ್ಟು ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆಟಮ್ ಬಗ್ಗೆ ತಿಳ್ಕೊಳ್ತಾ ಹೋದಂಗೆ ಏನಾಗುತ್ತೆ ಅಂತ ಅಂದರೆ ಸೈಂಟಿಸ್ಟ್ಗಳಿಗೆ ಟು ರಿಸಾಲ್ವ್ ಮೆನಿ ಮಿಸ್ಟರೀಸ್ ಕನ್ಸರ್ನಿಂಗ್ ನೇಚರ್, ನಮ್ಮ ಪ್ರಕೃತಿಯಲ್ಲಿರುವಂತಹ ಮಿಸ್ಟರೀಸ್, ಏನು ರಹಸ್ಯಗಳಾಗಿರ್ಬೋದು, ಮತ್ತು ಬಿಹೇವಿಯರ್ ಆಫ್ ಮ್ಯಾಟರ್, ಅಂದರೆ ಮ್ಯಾಟರ್ನ ಬಿಹೇವಿಯರ್ ಬಗ್ಗೆ ತಿಳಿತಾ ಹೋದರು. ಅದು ಅವ್ರಿಗೆ ಒಂದು ರೂಟ್ ಮ್ಯಾಪ್ ಆಯಿತು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.